ಸರ್ ಇನ್ನೊಂದು ಧರ್ಮಸ್ಥಳ ಸೌಜನ್ಯ ಕೇಸ್ನಲ್ಲಿ ಇದ್ದಂತಹ ಆರೋಪಿಗಳನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದೀವಿ. ಮತ್ತೇನಾದ್ರು ಸೌಜನ್ಯ ಕೇಸ್ನ ನೀವು ರೀಓಪನ್ ಮಾಡೋ ತರದ್ದು ಏನಾದ್ರು ಅವರು ಯಾವ ಉದ್ದೇಶದಲ್ಲಿ ಯಾವ ಲಿಂಕ್ ಇಂದ ಅದನ್ನ ತನಿಖೆ ಮಾಡ್ತಾರೆ ಅದನ್ನು ನನಗೂ ಕೂಡ ಗೊತ್ತಿಲ್ಲ. ಯಾಕೆಂದ್ರೆ ನಾವು ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ರಿಪೋರ್ಟ್ ಕೊಡೋವರಿಗೆ ಅವ್ರಿಗೇನು ಲಿಂಕ್ ಸಿಕ್ಕಿರ್ಬೋದು ಗೊತ್ತಿಲ್ಲ. ನನಗೆ ಆ ಲಿಂಕಿನಿಂದ ಕರ್ಕೊಂಡಿರ್ತಾರೆ ಅವರು. ಉದಯ್ ಜೈನ್ ಮತ್ತೆ ಧೀರಜ್ ಅನ್ನುವಂಥವ್ರನ್ನ ಈ ಹಿಂದೆ ಆರೋಪಿಗಳಾಗಿದ್ದಂಥವ್ರನ್ನ ಕರೆದು ವಿಚಾರಣೆಯನ್ನ ಯಾವ ಆಂಗಲ್ ನಲ್ಲಿ ಕರೆದಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಈ ಒಂದು ಏನು ತನಿಖೆ ನಡೀತಾ ಇದೆ ಇದರಲ್ಲಿ ಏನಾದ್ರೂ ಲಿಂಕ್ ಅವರಿಗೆ ಸಿಕ್ಕಿರ್ಬೋದು ಅಂತ ನನ್ಗೆ ಅನ್ಸುತ್ತೆ. ಅದರಿಂದ ಕರೆದಿರ್ತಾರೆ. ಅಂದ್ರೆ ಸೌಜನ್ಯ ಪ್ರಕರಣಕ್ಕೂ ಇದಕ್ಕೂ ಏನಾದ್ರು ಗೊತ್ತಿಲ್ಲ, ಅದನ್ನ ಹೇಳಕ್ಕಾಗೋದಿಲ್ಲ. ಸರ್ಕಾರದಿಂದ ಆ ಥರದ್ದೇನು ಇದಿಲ್ಲ. ಸರ್ಕಾರ ತೀರ್ಮಾನ ಮಾಡೋದಿಲ್ಲ. ತನಿಖೆ ಮಾಡ್ತಕ್ಕಂಥ SIT ನವ್ರು ತೀರ್ಮಾನ ಮಾಡ್ತಾರೆ. ಗೊತ್ತಿಲ್ಲ. ಅಲ್ಲ ರೀ, ನೀವು ಏನೋ ಪ್ರಶ್ನೆಗಳು ಕೇಳಬೇಕಾದ್ರೆ ನೀವು ನನಗೆ ಗೊತ್ತಿಲ್ದಿರೋದನ್ನೇ ಕೇಳ್ತೀರ. ನೀವೇ ಹೇಳಿದಿರ ಗೊತ್ತಿಲ್ಲ ಬಂದ್ರೆ. ಸರ್ ಇನ್ನೊಂದು ಧರ್ಮಸ್ಥಳ ಸೌಜನ್ಯ ಕೇಸ್ನಲ್ಲಿ ಇದ್ದಂತಹ ಆರೋಪಿಗಳನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದೀವಿ. ಮತ್ತೇನಾದ್ರು ಸೌಜನ್ಯ ಕೇಸ್ನ ನೀವು ರೀಓಪನ್ ಮಾಡೋ ತರದ್ದು ಏನಾದ್ರು ಅವರು ಯಾವ ಉದ್ದೇಶದಲ್ಲಿ ಯಾವ ಲಿಂಕ್ ಇಂದ ಅದನ್ನ ತನಿಖೆ ಮಾಡ್ತಾರೆ ಅದನ್ನು ನನಗೂ ಕೂಡ ಗೊತ್ತಿಲ್ಲ. ಯಾಕೆಂದ್ರೆ ನಾವು ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ರಿಪೋರ್ಟ್ ಕೊಡೋವರಿಗೆ ಅವ್ರಿಗೇನು ಲಿಂಕ್ ಸಿಕ್ಕಿರ್ಬೋದು ಗೊತ್ತಿಲ್ಲ. ನನಗೆ ಆ ಲಿಂಕಿನಿಂದ ಕರ್ಕೊಂಡಿರ್ತಾರೆ ಅವರು. ಉದಯ್ ಜೈನ್ ಮತ್ತೆ ಧೀರಜ್ ಅನ್ನುವಂಥವ್ರನ್ನ ಈ ಹಿಂದೆ ಆರೋಪಿಗಳಾಗಿದ್ದಂಥವ್ರನ್ನ ಕರೆದು ವಿಚಾರಣೆಯನ್ನ ಯಾವ ಆಂಗಲ್ ನಲ್ಲಿ ಕರೆದಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಈ ಒಂದು ಏನು ತನಿಖೆ ನಡೀತಾ ಇದೆ ಇದರಲ್ಲಿ ಏನಾದ್ರೂ ಲಿಂಕ್ ಅವರಿಗೆ ಸಿಕ್ಕಿರ್ಬೋದು ಅಂತ ನನ್ಗೆ ಅನ್ಸುತ್ತೆ. ಅದರಿಂದ ಕರೆದಿರ್ತಾರೆ. ಅಂದ್ರೆ ಸೌಜನ್ಯ ಪ್ರಕರಣಕ್ಕೂ ಇದಕ್ಕೂ ಏನಾದ್ರು ಗೊತ್ತಿಲ್ಲ, ಅದನ್ನ ಹೇಳಕ್ಕಾಗೋದಿಲ್ಲ. ಸರ್ಕಾರದಿಂದ ಆ ಥರದ್ದೇನು ಇದಿಲ್ಲ. ಸರ್ಕಾರ ತೀರ್ಮಾನ ಮಾಡೋದಿಲ್ಲ. ತನಿಖೆ ಮಾಡ್ತಕ್ಕಂಥ SIT ನವ್ರು ತೀರ್ಮಾನ ಮಾಡ್ತಾರೆ. ಗೊತ್ತಿಲ್ಲ. ಅಲ್ಲ ರೀ, ನೀವು ಏನೋ ಪ್ರಶ್ನೆಗಳು ಕೇಳಬೇಕಾದ್ರೆ ನೀವು ನನಗೆ ಗೊತ್ತಿಲ್ದಿರೋದನ್ನೇ ಕೇಳ್ತೀರ. ನೀವೇ ಹೇಳಿದಿರ ಗೊತ್ತಿಲ್ಲ ಬಂದ್ರೆ.